ನಮಸ್ಕಾರ. ಭರತನಾಟ್ಯದಲ್ಲಿ ಜಡೆ ಅಲ್ಲದೆ ಒಂದು ಗಂಟನ್ನು ಕೂಡ ಹೇರ್ ಸ್ಟೈಲ್ ಆಗಿ ಯೂಸ್ ಮಾಡ್ತೀವಿ. ಅದನ್ನ ಇವತ್ತು ನೋಡೋಣ. ವೈತಲೆ ತೆಗಿಬೇಕಾದ್ರೆ ಮೂಗಿನ ನೇರಕ್ಕೆ ವಿಭಜನೆ ಮಾಡಿ, ಆಗ ಲಕ್ಷಣವಾಗಿ ಕಾಣುತ್ತೆ. ಮತ್ತೆ ತಲೆಗೆ ಸಂಬಂಧಪಟ್ಟಿರೋ ಒಡವೆಗಳನ್ನ ಹಾಕೋದಕ್ಕೂ ನೀಟಾಗಿ ಇರುತ್ತೆ. ಎಲ್ಲ ಕೂದಲನ್ನ ಒಂದು ಬದಿಗೆ ಬಾಚಿಕೊಂಡು ಅದನ್ನ ಟ್ವಿಸ್ಟ್ ಮಾಡಿ ಒಂದು ಪೋನಿ ಟೇಲ್ ಹಾಕಿ, ಗಟ್ಟಿಯಾಗಿರ್ಬೇಕು. ನಂತರದಲ್ಲಿ ಈ ರಿಂಗ್ ಅನ್ನು ಬಳಸಬೇಕಾಗುತ್ತೆ. ಈಗ ಹೇರ್ ಸ್ಟೈಲ್ಗೆ ಕೂದಲನ್ನ ಟ್ವಿಸ್ಟ್ ಮಾಡಿ ರಿಂಗಿನ ಒಳಗೆ ಎಲ್ಲ ಕೂದಲನ್ನು ತೂರಿಸಿ ಕೂದಲನ್ನು ಹರಡಿ, ಸಮವಾಗಿ ಹರಡಬೇಕು. ಆಮೇಲೆ ಈ ರೀತಿಯಾದಂತ ಒಂದು ಎಲಾಸ್ಟಿಕ್ ಬ್ಯಾಂಡ್ ಅನ್ನು ಉಪಯೋಗಿಸಿ ಶೇಪ್ಗೆ ಈಸಿ ಆಗುತ್ತೆ. ಇದಷ್ಟೇ ಗಟ್ಟಿಯಾಗಿ ಕೂರಲ್ಲ, ಅದರಿಂದ ಒಂದು ಬ್ಲ್ಯಾಕ್ ಥ್ರೆಡ್ ಅನ್ನ ಕಟ್ಟಲೇಬೇಕು. ಕೂದಲನ್ನೆಲ್ಲ ಹಿಂದಕ್ಕೆ ನೀಟಾಗಿ ಬಾಚಿಕೊಳ್ಳಿ. ನೀವು ಹೂವು ಮುಡಿಸಿದ್ರೆ ಇದು ದೇವಿ ಅಥವಾ ಯಾವುದಾದ್ರೂ ಕೆಲವು ಬೇರೆ ಡಾನ್ಸ್ ಕ್ಯಾರೆಕ್ಟರ್ಸ್ಗೆ ಯೂಸ್ ಆಗುವಂತಹ ಒಂದು ಹೇರ್ ಸ್ಟೈಲ್. ಸಿಂಗಲ್ ಬನ್ಬೇಕು ಅಂದ್ರೆ ಇದೇ ಕೂದಲನ್ನ ಎರಡು ಭಾಗವಾಗಿ ಮಾಡಿಕೊಂಡು ಈ ರೀತಿ ಟ್ವಿಸ್ಟ್ ಮಾಡ್ಕೊಳ್ಳಿ. ನೀಟಾಗಿ ತುದಿವರೆಗೂ ಟ್ವಿಸ್ಟ್ ಮಾಡ್ತಾ ಮಾಡ್ತಾ ಸುತ್ತಬೇಕು. ಅದಾದ್ಮೇಲೆ ಸುಜಾತ ಹೇರ್ ಪಿನ್ ಯೂಸ್ ಮಾಡಿ ಲಾಕ್ ಮಾಡಿ. ಮತ್ತೆ ಇನ್ನೊಂದು ಭಾಗವನ್ನ ಆಪೋಸಿಟ್ ಡೈರೆಕ್ಷನ್. ವಿಪರೀತ ಪಿನ್ಸ್ ನ ಹಾಕ್ಬೇಡಿ, ತಲೆ ನೋವು ಬರುತ್ತೆ. ಡಾನ್ಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅವಶ್ಯಕತೆ ಇದ್ದಷ್ಟು ಮಾತ್ರ ಪಿನ್ಸ್ ನ ಯೂಸ್ ಮಾಡಿ, ಮತ್ತೆ ಅದು ಕಾಣಬಾರ್ದು. ಇಷ್ಟಾದ ಮೇಲೆ ನೆಕ್ಸ್ಟ್ ನೆಟ್ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಹೀಗಿರುತ್ತೆ. ನೆಟ್ ಹಾಕಿದ್ರೆ ನೀಟಾಗಿರುತ್ತೆ. ನೆಟ್ ಹಾಕ್ಬೇಕಾದ್ರೆ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅದನ್ನ ಎಳೆದು ಆಮೇಲೆ ಯುಪಿನ್ ಹಾಕಿ. ಮೊದಲು 4 ಬದಿಯಲ್ಲಿ ಹಾಕಿ, ಮೇಲೆ ಕೆಳಗೆ, ರೈಟ್ ಅಂಡ್ ಲೆಫ್ಟ್. ಆಗ ಈಗ ನೀಟಾಗಿದೆ. ಅವಶ್ಯಕತೆ ಇದ್ರೆ ಇನ್ನಷ್ಟು ಯುಪಿನ್ಸ್ ನ ಸುತ್ತ ಹಾಕ್ಬೋದು. ಅದಾದ್ಮೇಲೆ ಈ ಸಣ್ಣ ಹಲ್ಲಿಂದು ಬಾಚಣಿಗೆಯನ್ನ ಯೂಸ್ ಮಾಡಿ ಮಕ್ಕಳಿಗೆ ಅಥವಾ ಸ್ಟೂಡೆಂಟ್ಸ್ಗೆ ಯಾರಿಗೇ ಆಗಲಿ ಹೇರ್ ಸ್ಟೈಲು ನೀಟಾಗಿ ಕೂತಿರ್ಬೇಕು. ಸುಮಾರು ಹೊತ್ತಿಗೆ ಆ ಕೂದಲೆಲ್ಲ ಬಂದ್ಬಿಡತ್ತೆ. ಅದರಿಂದ ಅದನ್ನ ಸೆಟ್ ಮಾಡಿ, ಈ ರೀತಿ ಹೇರ್ ಸ್ಪ್ರೇ ಮಾಡಿ. ಏರ್ ಜೆಲ್ ಕೂಡ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬಹುದು. ಈಗ ಹೂ ಮುಡಿಸಿ ಅವಶ್ಯಕತೆ ಇದ್ದಷ್ಟು ಯುಪಿನ್ಸ್ ಹಾಕಿ ಈ ರೀತಿ ಕಾಣುತ್ತೆ. ಹೂವು ಡಾನ್ಸ್ ಮಾಡಬೇಕಾದ್ರೆ ಬೀಳಲ್ಲ. ಧನ್ಯವಾದಗಳು.